ಮಾನವ ಕುಲದ ಆರಂಭದಿಂದಲೇ ಪಕ್ಷಿಗಳು ನಮ್ಮನ್ನು ಆಕರ್ಷಿಸುತ್ತಾ ಬಂದಿವೆ. ಅವುಗಳ ಸೊಗಸಾದ ಸೌಂದರ್ಯದ ವೈಭವ ಆಕಾಶವನ್ನು ಆವರಿಸಿಕೊಳ್ಳುತ್ತದೆ. ನಾವು ನಮ್ಮ ಭೂಮಿಯನ್ನು 10,000ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳ ಜೊತೆ ಹಂಚಿಕೊಂಡಿದ್ದೇವೆ. ಕೆಲವು ಪಕ್ಷಿಗಳು ಬಹಳ ದೂರ ಹಾರುತ್ತವೆ. ಉದಾಹರಣೆಗೆ ಆರ್ಕ್ಟಿಕ್ ಟರ್ನ್ ವರ್ಷಕ್ಕೊಮ್ಮೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೂ ಪ್ರಯಾಣಿಸಿ ಹಿಂದಿರುಗುತ್ತದೆ. ಇನ್ನು ಕೆಲವು ಪಕ್ಷಿಗಳು ತುಂಬಾ ಎತ್ತರಕ್ಕೆ ಹಾರುತ್ತವೆ. ಇವುಗಳ ಪೈಕಿ ಹೆಬ್ಬಾತು ಸುಮಾರು 6,000 ಮೀಟರ್ ಎತ್ತರದಲ್ಲಿ ಹಾರುತ್ತಾ ಹಿಮಾಲಯ ಪರ್ವತವನ್ನು ದಾಟುತ್ತದೆ. ಇತರ ಪಕ್ಷಿಗಳು ತಮ್ಮ ಇಡೀ ಜೀವನವನ್ನು ನೆಲದ ಮೇಲೆಯೇ ಕಳೆಯುತ್ತವೆ, ಎಂದಿಗೂ ಹಾರುವುದಿಲ್ಲ. ಕೆಲವು ಪಕ್ಷಿಗಳು ಬಹಳ ಚಿಕ್ಕದಾಗಿರುತ್ತವೆ. ಅವು ಕಾಗದದ ಒಂದು ಹಾಳೆಯಷ್ಟು ತೂಕವಿದ್ದು ಅತಿದೊಡ್ಡ ಉಷ್ಟ್ರಪಕ್ಷಿಯ ಕಣ್ಣಿನಷ್ಟು ದೊಡ್ಡದಾಗಿರುತ್ತವೆ. ಉಷ್ಟ್ರಪಕ್ಷಿ ಅಂದರೆ ಆಸ್ಟ್ರಿಚ್ ಗಾತ್ರದಲ್ಲಿ 100 ಕಿಲೋಗ್ರಾಂಗಿಂತ ಹೆಚ್ಚು ತೂಕವಿರುತ್ತದೆ. ಮಡಗಾಸ್ಕರ್ ದ್ವೀಪದಲ್ಲಿ ವಾಸವಾಗಿದ್ದ ದೈತ್ಯ ಗಜಪಕ್ಷಿ 3 ಉಷ್ಟ್ರಪಕ್ಷಿಗಳಿಗಿಂತ ಹೆಚ್ಚು ತೂಕವಿತ್ತಂತೆ. ಆದರೆ ಇದರ ಸಂತತಿ ಈಗ ಉಳಿದಿಲ್ಲ. ಪಕ್ಷಿಗಳಿಂದ ನಾವು ಕಲಿಯುವುದು ಬಹಳಷ್ಟಿದೆ, ಏಕೆಂದರೆ ಪ್ರಕೃತಿ ಅವುಗಳನ್ನು ಬಹಳ ನಿಖರತೆಯಿಂದ ವಿನ್ಯಾಸಗೊಳಿಸಿದೆ. ಹಾರುವ ಯಂತ್ರಗಳು ಪಕ್ಷಿಯ ರೆಕ್ಕೆಯ ವಿನ್ಯಾಸದಿಂದ ಪ್ರಭಾವಿತಗೊಂಡಿವೆ. ಮಿಂಚುಳ್ಳಿ ಹಾಗೂ ಗೂಬೆಯ ಕೊಕ್ಕು ಮತ್ತು ಗರಿಗಳು ಬುಲೆಟ್ ಟ್ರೈನ್ ವಿನ್ಯಾಸವನ್ನು ಪ್ರೇರೇಪಿಸಿವೆ. ನಮ್ಮ ಸುತ್ತಲಿರುವ ಪಕ್ಷಿಗಳನ್ನು ನಾವು ಗಮನಿಸಲು ಪ್ರಾರಂಭಿಸಿದ ನಂತರ ಪ್ರಪಂಚವು ವಿಭಿನ್ನವಾಗಿ ಕಾಣುತ್ತದೆ. ಹಿಮ ಪ್ರದೇಶಗಳಿಂದ ದಟ್ಟವಾದ ಮಳೆಕಾಡುಗಳವರೆಗೆ, ಎತ್ತರವಾದ ಪರ್ವತಗಳಿಂದ ಒಣ ಮರುಭೂಮಿಯವರೆಗೆ, ನಾವು ವಾಸಿಸುವ ನಗರಗಳು, ಕೆರೆ ಸರೋವರಗಳು, ಹೊಲಗದ್ದೆಗಳು, ಎಲ್ಲೆಡೆ ಪಕ್ಷಿಗಳನ್ನು ನೋಡಬಹುದು. ಅವುಗಳು ತಮ್ಮ ಸುಂದರ ಬಣ್ಣಗಳು, ಆಕರ್ಷಕ ಹಾಡುಗಳು ಮತ್ತು ಕುತೂಹಲಕರ ವರ್ತನೆಯೊಂದಿಗೆ ನಮ್ಮ ಜೀವನವನ್ನು ಶ್ರೀಮಂತಗೊಳಿಸಿವೆ. ಪಕ್ಷಿ ವೀಕ್ಷಣೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಸಂತಸವನ್ನು ತುಂಬುತ್ತದೆ. ಈ ಸಂತೋಷವನ್ನು ಅನುಭವಿಸಲು ನಾವು ನಮ್ಮ ಸುತ್ತಮುತ್ತಲಿನ ಜಗತ್ತನ್ನು ಗಮನಿಸಬೇಕು ಅಷ್ಟೇ.